ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ಮಾಡುತ್ತಿರುವಂಥ ಟಾಪಿಕ್ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ಸ್. ಈ ಟಾಪಿಕ್ ಮೇಲೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ 2ರಿಂದ 3 ಅಂಕಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈ ಟಾಪಿಕ್ಕು ಅತಿ ಸರಳ, ಅತಿ ಸುಲಭ. ಈ ಟಾಪಿಕ್ನ ನಾವು ಒಂದು ಸತಿ ಪರ್ಫೆಕ್ಟಾಗಿ ಕಲ್ತ್ಬಿಟ್ರೆ ನೀವು 2ರಿಂದ 3 ಮಾರ್ಕ್ಸನ್ನು ಆರಾಮಾಗಿ ತೊಗೋಬೋದು. TET, GPSTR, HSTR ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೂಡ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ನಮಗೆ ಬಂದೇ ಬರ್ತವೆ. ನೋಡಿರಿ, ಆರ್ಟಿಕಲ್ ಅಂದರೆ ಏನಪ್ಪ ಅಂತಂದರೆ, ನಾವು ಈ ಆರ್ಟಿಕಲ್ನ ಕಲಿಯಬೇಕಾದ್ರೆ ಫಸ್ಟ್ ಏನು ಕಲಿಬೇಕು ಅಂತಂದರೆ, ಆರ್ಟಿಕಲನ್ನು ಎಲ್ಲಿ ಬಳಸ್ತೀವಿ ನಾವು, ಹೌದಾ? ಈ ಆರ್ಟಿಕಲನ್ನು ಎಲ್ಲಿ ಬಳಸ್ತೀವಿ, ಯಾನ್ ಎಲ್ಲಿ ಬಳಸ್ತೀವಿ, ಎಲ್ಲಿ ಬಳಸ್ತೀವಿ, ಹೌದಾ? ಈ ಆರ್ಟಿಕಲ್ ಅಂದ್ರೇನು, ಇವನು ಯಾವಾಗ ಬಳಸ್ತೀವಿ ಮತ್ತು ಯಾವಾಗ ಬಳಸಬಾರ್ದು, ಇದು ನಮಗೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಅಂದಾಗ ಮಾತ್ರ ನಾವು ಆರಾಮಾಗಿ ಪರೀಕ್ಷೆಗಳಲ್ಲಿ ಅಂಕಗಳನ್ನು ತೆಗೆದುಕೊಳ್ಬೋದು, ಹೌದಾ? ಇದು ಒಂದು ಏನಪ್ಪ ಅಂತಂದರೆ, ಆರ್ಟಿಕಲ್ ಎಂಬ ಟಾಪಿಕ್ಕು ಅತಿ ಸುಲಭವಾಗಿ ನಾವು ಮಾರ್ಕ್ಸನ್ನು ತೆಗೆದುಕೊಳ್ಳುವಂಥ ಒಂದು ಟಾಪಿಕ್, ಹೌದಾ? ಅಂಥ ಒಂದು ಟಾಪಿಕ್ಕನ್ನು ನಾವು ಇವತ್ತು ಅತಿ ಸರಳವಾಗಿ ತಿಳಿದುಕೊಳ್ಳೋಣ. ರೂಲ್ಸ್ ಇದೆ ಇದಕ್ಕೆ. ನಾವು ಆರ್ಟಿಕಲ್ ಅಂದ ತಕ್ಷಣ ಏನು ಮಾಡ್ತೀವಿ, ಈಸಿ ಇದೆ. ಎಲ್ಲಿ ಬಳಸ್ತೀವಿ, ಕಾನ್ಸನೆಂಟ್ ಸೌಂಡ್ ಇದ್ದಲ್ಲಿ ಬಳಸ್ತೀವಿ. ಯಾನ್ ಎಲ್ಲಿ ಬಳಸ್ತೀವಿ, ಓವೆಲ್ ಸೌಂಡ್ ಇದ್ದಲ್ಲಿ ಬಳಸ್ತೀವಿ. ಎಲ್ಲಿ ಬಳಸ್ತೀವಿ, ಯೂನಿಕ್ಸ್ ಅಂದರೆ ಸ್ಪೆಸಿಫಿಕ್ ಆಗಿ ಇರೋಲ್ಲಿ ನಾವು ಬಳಸ್ತೀವಿ ಅಂತ ಇಷ್ಟು ತಿಳ್ಕೊಂಬಿಡ್ತೀವಿ, ಹೌದಾ? ಆದರೆ ಏನು ಮಾಡ್ತೀವಿ, ಕಾನ್ಸನೆಂಟ್ ಸೌಂಡ್ ಇದ್ದಲ್ಲೇ ಬಳಸ್ತೀವಿ ಅಂತ ತಿಳ್ಕೊತೀವಿ. ಕಾನ್ಸನೆಂಟ್ ಸೌಂಡ್ ಅಂದರೆ ಯಾವಂತ ತಿಳ್ಕೊತೀವಿ ನಾವು, ಕಾನ್ಸನೆಂಟ್ ಸೌಂಡ್ ಅಂದರೆ ಯಾವಂತ ತಿಳ್ಕೊತೀವಿ ಅಂದರೆ ಎ, ಇ, ಐ, ಓ, ಯು ಈ 5 ಓವೆಲ್ಸನ್ನು ಬಿಟ್ಟು ಉಳಿದವುಗಳನ್ನು ನಾವು ಕಾನ್ಸನೆಂಟ್ ಅಂತ ತಿಳ್ಕೊಂಡು ಏನು ಮಾಡ್ತೀವಿ, ಎಲ್ಲೆಲ್ಲಿ ಕಾನ್ಸನೆಂಟ್ ಸೌಂಡ್, ಕಾನ್ಸನೆಂಟ್ಸ್ ಇದು ಬಂದಿರ್ತಾವಲ್ಲ ಲೆಟರ್ಸ್, ಈಗ MLA ಅಂತ ಇದೆ, ಹೌದಾ? MLA, MP ಅಂತ ಇದೆ. ಇದೇನಿದು ಕಾನ್ಸನೆಂಟ್ ಸೌಂಡ್ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ, ಹಾಕ್ಬಿಡ್ತೀವಿ. ಯಾವ ಆರ್ಟಿಕಲ್, ಎ ಆರ್ಟಿಕಲ್. ಇಟ್ ಈಸ್ ರಾಂಗ್. ಯಾಕೆ ರಾಂಗ್ ಅಂತಂದರೆ, ನಮಗೆ ಲೆಟರ್ ಏನು ಕಾಣಿಸುತ್ತೆ, ಕಾನ್ಸನೆಂಟ್ಸ್ ಕಾಣಿಸುತ್ತೆ. ಬಟ್ ಅದನ್ನು ಪ್ರೊನೌನ್ಸ್ ಮಾಡಿದಾಗ, ನಾವು ಉಚ್ಚಾರಣೆ ಮಾಡಿದಾಗ ಅದು ಯಾವ ಒಂದು ಉಚ್ಚಾರಣೆ ಬರುತ್ತೆ ಅಂದರೆ ಓವಲ್ಸ್ ಉಚ್ಚಾರಣೆ ಬರುತ್ತೆ. ಅದಕ್ಕೆ ನಾವು ಪ್ರತಿಯೊಂದನ್ನು ಆಲ್ಫಾಬೆಟ್ಸನ್ನು ಬರ್ಕೋಬೇಕು. ಬರ್ಕೊಂಡು ಅದನ್ನು ಉಚ್ಚಾರಣೆ ಮಾಡಿ ನೋಡಿದಾಗ ಮಾತ್ರ ನಮಗೇನಾಗುತ್ತೆ, ಅದರದ್ದು ಉಚ್ಚಾರಣೆ ಗೊತ್ತಾಗುತ್ತಾ, ಯಾವ ಆರ್ಟಿಕಲನ್ನು ಬಳಸಬೇಕು ಅಂತ ತಿಳ್ಕೊತೀವಿ. ನೋಡಿರಿ, MLA ಅಂತ ಐತಲ್ಲ, ಈ MLAನ ನಾವು ನೋಡೋಕ್ಕೆ ಕಾನ್ಸನೆಂಟ್ ಕಾಣ್ತಿದ್ದು MP ಅಂತೇಳಿ. ನೋಡು, ನಾವು ಬರೆದಾಗ MP, ಹೌದಾ? ಈ ಥರ ಯಾವ ಸೌಂಡ್ ಬರುತ್ತಿದ್ದು, MP ಅನ್ನೋದು ಓವೆಲ್ ಸೌಂಡ್ ಬರುತ್ತೆ. ಅದಕ್ಕೆ ನಾವಿಲ್ಲಿ ಯಾನನ್ನು ಹಾಕ್ಬಾರ್ದು, ಯಾನನ್ನು ಬಳಸಬೇಕು, ಹೌದಾ? ಇನ್ನೊಂದಿದೆ ನೋಡಿರಿ, MLA. ಇಲ್ಲಿದ್ದಲ್ಲ MLA ಅನ್ನೋದು ಏನದು ಸೌಂಡ್ಸು, ಯಾವ ಸೌಂಡ್ಸ್ ಇದೆ, ಕಾನ್ಸನೆಂಟ್ ನೋಡೋದಕ್ಕೆ. ಬಟ್ ನಾವು ಅದನ್ನು ಏನು ಮಾಡ್ತೀವಿ, ಉಚ್ಚಾರಣೆ ಮಾಡಿದಾಗ MLA ಅಂತೇಳಿ ಬಳಸ್ತೀವಿ. ಅವಾಗ ಯಾವ ಸೌಂಡ್ ಬರುತ್ತೆ, ಅಲ್ಲಿ ಏನದು ಓವೆಲ್ ಸೌಂಡ್ ಬರುತ್ತೆ. ಅಲ್ಲಿ ಏನು ಮಾಡಬಾರ್ದು, ನಾವು ಕಾನ್ಸನೆಂಟ್ ಅಂತ ತಿಳ್ಕೊಂಡು ಎಯನ್ನು ಬಳಸಬಾರ್ದು. ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ಕೂಡ ಬರೀ ಇದು ಅಕ್ಷರವನ್ನು ನೋಡಿ, ಆಲ್ಫಾಬೆಟ್ಸನ್ನು ನೋಡಿ ಮತ್ತು ಯಾನ್ ಅಂತ ಡಿಸೈಡ್ ಮಾಡಬಾರ್ದು. ಪ್ರತಿಯೊಂದು ಅಕ್ಷರವನ್ನು ನಾವು ಏನು ಮಾಡಬೇಕು, ಉಚ್ಚಾರಣೆ ಮಾಡಬೇಕು. ಇದು ನಾವೇನಂತ ತಿಳ್ಕೊಂಬಿಡ್ತೀವಿ, ಮತ್ತು ಯಾನನ್ನು ಬಳಸುವಾಗ ಏನಪ್ಪ, ಅಂತಂದ್ರೆ ಕಾನ್ಸನೆಂಟ್ ಸೌಂಡ್ ಬಂದಿರಬೇಕು, ಯಾನ್ ಅಂತಂದ್ರೆ ಓವೆಲ್ ಸೌಂಡ್ ಬಂದಿರಬೇಕು. ಓವೆಲ್ಸ್ ಅಂತಂದ್ರೆ ಇವು 5 ಮಾತ್ರ ಇರಬೇಕು ಅಂತ ತಿಳ್ಕೊತೀವಿ ನಾವು, ಹೌದಾ? ಬಟ್ ಹಂಗಲ್ಲ. ನಾವು ಏನು ಮಾಡಬೇಕು, ಓವೆಲ್ಸ್ ಅಂತಂದಾಗ ಇಂದ ನಾವು ಇಂಗ್ಲೀಷಲ್ಲಿ 5 ಲೆಟ್ರನ್ನು ಮಾತ್ರ ತಿಳ್ಕೊಳ್ಳಾರ್ದೇ ನಾವೇನು ಮಾಡಬೇಕು, ಬರಿಬೇಕು. ಪ್ರತಿಯೊಂದು
ಅಕ್ಷರವನ್ನು ಬರೆದು ನಾವೇನು ಮಾಡಬೇಕು, ಅದನ್ನ ಉಚ್ಚಾರಣೆ ಮಾಡಬೇಕು. ಉಚ್ಚಾರಣೆ ಮಾಡಿ ನೋಡಬೇಕು. ಅಂದಾಗ ಮತ್ತು ನಮ್ಗೆ ಅದು ಓವೆಲ್ಸ್ ಐತೋ ಅಥವಾ ಕಾನ್ಸೊನೆಂಟ್ ಐತೋ ಅಂತ ಗೊತ್ತಾಗುತ್ತೆ. ನೋಡಿರಿ, ಇಲ್ಲಿ ಇಂಗ್ಲೀಷಲ್ಲಿ ನಾವು 5 ಓವೆಲ್ಸ್ ನೋಡ್ತೀವಿ. ಕನ್ನಡದಾಗ ಏನು ಮಾಡ್ತೀವಿ ನಾವು ಓವೆಲ್ಸ್ ಅಂತ ತಿಳ್ಕೊಬೇಕಾದ್ರೆ ಅದಿಂದ ಅಮ್ಮಹಾದವರೆಗೆ ಏನು ಮಾಡ್ತೀವಿ, ಓವೆಲ್ಸ್ ಕಲಿತೀವಿ. ಅಕ್ಷರಗಳು, ಸ್ವರಗಳಂತ ಕಲಿತೀವಿ. ಅ, ಆ, ಇ, ಈ, ಹೌದಾ, ಉ, ಊ, ಉ, ಊ, ಮತ್ತು ರು, 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 ಎ, ಐ, ಓ, ಓ, ಔ. ಈ ಒಂದು ಔ ಮತ್ತು ಇಷ್ಟು ಅಕ್ಷರಗಳನ್ನು ನಾವು ಇಂಗ್ಲೀಷಲ್ಲಿ ಸಹ ಏನಂತ ತಿಳ್ಕೊಬೇಕು, ಓವೆಲ್ಸ್ ಅಂತ ತಿಳ್ಕೊಬೇಕು. ಪ್ರತಿಯೊಂದು ಬರೆದು ನೋಡಬೇಕು. ಅಂದಾಗ ಮಾತ್ರ ನಮಗೇನಾಗುತ್ತೆ, ಅದು ಯಾವ ಸೌಂಡ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಪ್ಪ ಅಂತಂದರೆ ಏನಾಗಂಗಿಲ್ಲ, ನಮ್ಗೆ ಸೌಂಡ್ಸನ್ನ ಪರಿಕಲ್ಪನೆ ಗೊತ್ತಾಗಂಗಿಲ್ಲ. ಅದಕ್ಕೆ ನಾವು ಇವತ್ತಿನ ತರಗತಿ ಒಳಗೆ ಎ ಮತ್ತು ಯಾನನ್ನು ಎಲ್ಲೆಲ್ಲಿ ಬಳಸಬೇಕು, ಹೌದಾ, ಮತ್ತು ದನ ಎಲ್ಲಿ ಬಳಸಬೇಕು, ಮತ್ತು ನೋ ಆರ್ಟಿಕಲ್ ಅಂತ ಒಂದು ಆಪ್ಷನ್ಸ್ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಅತಿ ಹೆಚ್ಚು ಪ್ರಶ್ನೆಗಳನ್ನು ನೋ ಆರ್ಟಿಕಲ್ ಅಂತ ಒಂದು ಆಪ್ಷನ್ಸ್ ಮೂಲಕ ತರ್ತಾ ಇದ್ದಾರೆ. ಆರ್ಟಿಕಲ್ಸನ್ನು ಎ, ಆ್ಯನ್ ಮತ್ತು ದನ್ನ ಯಾಕೆ ಬಳಸಬಾರ್ದು, ನೋ ಆರ್ಟಿಕಲ್ ಅಂತ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊತ, ಈ ಒಂದು ವಿಡಿಯೋದಲ್ಲಿ ನಾವು ಆರ್ಟಿಕಲ್ ಬಗ್ಗೆ ಪರ್ಫೆಕ್ಟ್ ಆಗಮ್ಮ. ನೋಡಿರಿ, 1ನೇ ರೂಲ್ಸ್ ಏನು ಹೇಳುತ್ತಪ್ಪ, 1ನೇದು ಆರ್ಟಿಕಲ್ ಒಳಗೆ ಏನು ಹೇಳುತ್ತಾ, ಎನ್ನು ಎಲ್ಲಿ ಬಳಸಬೇಕು ಅಂತಂದರೆ, ನಾವು ಎಲ್ಲಿ ಬಳಸಬೇಕಂದ್ರೆ ಎಯನ್ನು ಕಾನ್ಸೊನೆಂಟ್ ಸೌಂಡ್, ಈಗ ಹೇಳಿದ್ನಲ್ಲ ಕಾನ್ಸೊನೆಂಟ್ ಸೌಂಡ್ ಅಂತಂದರೆ ವ್ಯಂಜನದ, ಹೌದಾ, ವ್ಯಂಜನ ಎಲ್ಲೆಲ್ಲಿ ಬರ್ತಾವಲ್ಲ ಅಲ್ಲಿ ಕಾನ್ಸೊನೆಂಟ್ ಸೌಂಡ್ ಇದ್ದಲ್ಲೇ ಎ ಬಳಸಬೇಕು. ಮತ್ತು ಅದು ಏನಾಗಿರಬೇಕು, ಕೌಂಟೇಬಲ್ ನೌನ್. ಇನ್ನೊಂದು ಅದು ಏನಾಗಿರಬೇಕು, ಕೌಂಟೇಬಲ್ ನೌನ್ ಆಗಿರಬೇಕು. ಅದು ನಮಗೆ ಅನ್ಕೌಂಟೇಬಲ್ ನೌನ್ ಆಗಿರಬಾರ್ದು. ಯಾನು ಮತ್ತು ಎ ಎರಡೂ ಕೂಡ ಕೌಂಟೇಬಲ್ ನೌನ್ನೊಳಗೆ ಬಳಸ್ತೀವಿ. ಯಾನ್ ಕೂಡ ನಾವು ಕೌಂಟೇಬಲ್ ಆಗಿರಬೇಕು. ಆದರೆ ಯಾನನ್ನು ಕೌಂಟೇಬಲ್ ಜೊತೆಗೆ ಓವಲ್ ಸೌಂಡ್ ಬಂದಿದ್ರೆ ಯಾನ್ ಬಳಸ್ತೀವಿ. ಆದರೆ ಕಾನ್ಸೊನೆಂಟ್ ಸೌಂಡ್, ವ್ಯಂಜನದ್ದು ಕಾನ್ಸೊನೆಂಟ್ ಸೌಂಡ್ ಬಂದಾಗ ಏನು ಬಳಸ್ತೀವಿ, ಅಲ್ಲಿ ಕಾನ್ಸೊನೆಂಟ್ ಸೌಂಡ್ ಬಂದಾಗ ಎನ್ನು ಬಳಸ್ತೀವಿ. ಹೌದಾ, ಎಲ್ಲಿ ಬಳಸ್ತೀವಿ ಅಂತ ಗೊತ್ತಾಯ್ತಲ್ಲ. ಕಾನ್ಸೊನೆಂಟ್ ಸೌಂಡ್ ಬಂದಿರಬೇಕು, ಮತ್ತು ಅದು ಕೌಂಟೇಬಲ್ ನೌನ್ ಆಗಿರಬೇಕು, ಮತ್ತು ಇನ್ನೊಂದು ಸಿಂಗುಲರ್ ನೌನ್ ಆಗಿ ಕೂಡ ಇರಬೇಕು. ಅಂದಾಗ ಮಾತ್ರ ನಾವೇನು ಮಾಡ್ತೀವಿ, ಅಲ್ಲಿ ಎನ್ನು ಬಳಸ್ತೀವಿ. ಎಲ್ಲಿ ಬಳಸ್ತೀವಿ ಅಂತ ಗೊತ್ತಾಯ್ತಲ್ಲ. ಎಲ್ಲಿ ಬಳಸ್ತೀವಪ್ಪ ಅಂತಂದರೆ ನಾವು ಕಾನ್ಸೊನೆಂಟ್ ನೌನ್ ಆಗಿರಬೇಕು, ಹೌದಾ, ಕೌಂಟೇಬಲ್ ನೌನ್ ಆಗಿರಬೇಕು, ಕಾನ್ಸೊನೆಂಟ್ಸ್ ಇರಬೇಕು, ವ್ಯಂಜನಗಳಿರಬೇಕು. ಅಂದಾಗ ಮಾತ್ರ, ಮತ್ತು ಕೌಂಟೇಬಲ್ ನೌನ್ ಆಗಿರಬೇಕು. ಅಂದಾಗ ಮಾತ್ರ ನಾವು ಎ ಬಳಸ್ತೀವಿ. ಇನ್ನೊಂದು ನೋಡ್ರಿ, ನಿಮಗೆ ನಾನೇನು ಹೇಳಿದೆ, ಎನ ಕೌಂಟೇಬಲ್ ನೌನ್ ಆಗಿರಬೇಕು, ಕಾನ್ಸೊನೆಂಟ್ ನೌನ್ ಆಗಿರಬೇಕು, ಕಾನ್ಸೊನೆಂಟ್ ನೌನ್ ಇರಬೇಕು ಅಂತ ಹೇಳಿದೆ. ಕೆಲವು ಕಡೆ ಏನಾಗುತ್ತಪ್ಪ ಅಂತಂದರೆ ಓವಲ್ ಸೌಂಡ್ ಇರುತ್ತೆ. ಸ್ಟಾರ್ಟಿಂಗ್ ಏನಿರ್ತವೆ, ಓವಲ್ ಸೌಂಡ್ಸ್. ನೋಡ್ರಿ, ಏನಿರ್ತವೆ, ಓವಲ್ ಸೌಂಡ್ ಇರುತ್ತೆ. ಓವಲ್ ಸೌಂಡ್ ಯೂನಿಟಿ, ಹೌದಾ, ಯೂನಿಟಿ ಅನ್ನೋದೇನು ಯಾವ ಸೌಂಡ್ ಇದು, ಇಲ್ಲಿದೆಲ್ಲ ಓವಲ್ ಸೌಂಡ್. ಓವಲ್ ಸೌದಲ್ಲ, ಅಲ್ಲಿ ನೀವೇನು ಮಾಡ್ತೀರಿ, ಓವಲ್ ಸೌಂಡ್ ಇದೆ ಅಂತ ಏನು ಬಳಸ್ಬಿಡ್ತೀರಿ, ಇಲ್ಲಿಗೆ ಯಾನನ್ನು ಬಳಸ್ತೀರಿ. ಇಟ್ ಈಸ್ ರಾಂಗ್. ಯಾಕೆ ರಾಂಗು, ಇದು ನಾವು ಹೇಳಿದ್ನೆಲ್ಲ ಆಗಲೇ ಪ್ರತಿಯೊಂದು ವರ್ಡ್ಸನ್ನು ಬರ್ಕೊಂಡು ನೋಡಬೇಕು. ಯೂನಿಟಿ, ನಾವು ಇದನ್ನು ಅಕ್ಷರ ನೋಡೋಕ್ಕೆ ಹೆಂಗೆ ಕಾಣ್ತಾ ಇದೆ, ಓವಲ್ಸ್. ಅದನ್ನು ಬರೆದಾಗ ನಾವು ಅದನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಯೂನಿಟಿ, ಈ ಥರ. ಇದು ಯಾವ ಅಕ್ಷರ ಇದೆ, ಯೂನಿಟಿ ಅನ್ನೋದು ಯಾವ ಅಕ್ಷರ ಇದೆ, ಯೂನಿಟಿ ಅನ್ನೋದು ವ್ಯಂಜನ, ಹೌದಾ. ಅದಕ್ಕೆ ನಾವಿಲ್ಲಿ ಓವೆಲ್ಸ್ ಇದೆ ಅಂತ ನೋಡಿ ಯಾನನ್ನು ಬಳಸದೆ ಇಲ್ಲಿ ಏನು ಬಳಸ್ತೀವಿ, ಎನ್ನು ಬಳಸ್ತೀವಿ. ಈ ಥರ ನಿಮಗೆ ಕೆಲವನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇಂತಹ ಒಂದು ವರ್ಡ್ಸ್ ಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇನ್ನೊಂದು ನೋಡ್ರಿ, ಇನ್ನೊಂದು ಎಕ್ಸಾಂಪಲು ಇನ್ನೊಂದಿದೆ. 1 ರೂಪಿ, ಹೌದಾ. 1 ಸ್ವಲ್ಪ ಬೋರ್ಡ್ ಮೇಲೆ ಹ್ಯಾಂಡ್ ರೈಟಿಂಗು ಏನಾಗ್ತಾ ಇದೆ, ನೀಟ್ ಆಗ್ತಾ ಇಲ್ಲ, ಅಡ್ಜಸ್ಟ್ ಮಾಡಿಕೊಡ್ರಿ. 1 ಐಡಿಯಾ ಅಥವಾ 1 ಐ ಅಥವಾ 1 ರೂಪಿ
ಹೌದಾ? ಈ ಥರ ಇದ್ದಾಗ ಇದೇನಿದೆ ನಮಗೆ ನೋಡೋದಕ್ಕೆ ಯಾವ ಥರ ಕಾಣಿಸ್ತಾ ಇದೆ? ಓ ಅನ್ನೋದು ಯಾವ ಥರ ಕಾಣಿಸ್ತಾ ಇದೆ ನಮಗೆ? ಓವಲ್ಸ್. ಬಟ್ ಇದನ್ನು ನಾವು ಉಚ್ಚಾರಣೆ ಮಾಡಿದಾಗ ಏನು ಬರುತ್ತೆ? 1 ರೂಪಿ. ಹೌದಾ? ಏನು ಬರುತ್ತೆ? 1 ರೂಪಿ. 1 ರೂಪಿ. 1 ರೂಪಿ, 1 ಐ, ಈ ಥರ ಓ ಅಂತ ಯಾವ್ದು ಬರುತ್ತಿದು? ಕಾನ್ಸನೆಂಟ್ ಬರುತ್ತೆ. ಹೌದಾ? ಇಲ್ಲಿ ನಾವು ಏನು ಬಳಸಬಾರ್ದು? ಯಾನ್ ಬಳಸಬಾರ್ದು. ಹೋಯ್ತು ನಮ್ಮದು ರಾಂಗ್. ಯಾನ್ ಬಳಸಿದರೆ ಏನು ಬಳಸಬೇಕು? ಎನ್ನೇ ಬಳಸಬೇಕು. ಹೌದಾ? ಈ ಥರ ಏನಾಗ್ತೆ? ಕೆಲವು ಇಂಗ್ಲೀಷ್ನಲ್ಲಿ ಕೆಲವು ಏನಾಗ್ತವೆ? ಎ, ಇ, ಐ, ಓ, ಗಳಿಂದ ಪ್ರಾರಂಭವಾದರೂ ಕೂಡ ಅದು ಕಾನ್ಸನೆಂಟ್ ಆಗಿರೋದ್ರಿಂದ ಅದಕ್ಕೆ ನಾವು ಏನು ಬಳಸಬೇಕು? ಎನ್ನೇ ಬಳಸಬೇಕು. ಯೂನಿಟಿ ಗೊತ್ತಾಯಿತು, 1 ಐಡಿಯಾ ಗೊತ್ತಾಯಿತು. ಇನ್ನೊಂದು ಯೂನಿವರ್ಸಿಟಿ ಅಂತ ಬರುತ್ತೆ ನೋಡಿರಿ. ಇನ್ನೊಂದು ನಾವು ಯೂನಿವರ್ಸಿಟಿ ಅಂತಂದ್ರೇನು? ವಿಶ್ವವಿದ್ಯಾಲಯ. ಹೌದಾ? ಯೂನಿವರ್ಸಿಟಿ ಅಂತ ನಾವು ತಗೊಂಡಾಗ ಅದೇನಾಗುತ್ತಪ್ಪ ನೋಡೋದಕ್ಕೆ ನಮಗೆ ಯೂನಿವರ್ಸಿಟಿ ಅನ್ನೋದು ಓವಲ್ಸ್ನಲ್ಲಿ ಬರುತ್ತೆ ಸ್ಪೆಲ್ಲಿಂಗ್. ಹೌದಾ? ಯೂನಿವರ್ಸಿಟಿ ಅಂದ್ರೇನು? ವಿಶ್ವವಿದ್ಯಾಲಯ. ಯೂನಿವರ್ಸಿಟಿ ಅನ್ನೋದು ನಮಗೆ ನೋಡಿದ ತಕ್ಷಣ ಹಾಕ್ಬಿಡ್ತೀವಿ ನಾವು. ಓವೆಲ್ಸ್ ಇದೆ, ಏನಿದೆ? ಓವೆಲ್ಸ್ ಇದೆ ಅಂತ ನೋಡಿದ ತಕ್ಷಣ ನಾವು ಏನು ಮಾಡಿಬಿಡ್ತೀವಿ? ಯಾನನ್ನು ಹಾಕ್ಬಿಡ್ತೀವಿ. ಹೋಯ್ತು ನಮ್ಮ ಮಾರ್ಕ್ಸಲ್ಲಿ. ಏನಾಯಿತು? 1 ಮಾರ್ಕ್ಸ್ ಹೋಯ್ತು. ಯಾಕಪ್ಪ ಅಂತಂದರೆ ಯೂನಿವರ್ಸಿಟಿ ಅಂತ ನಾವು ಫಸ್ಟ್ ಬರ್ಕೊಂಡು ನೋಡಬೇಕು. ಹೌದಾ? ಯೂನಿವರ್ಸಿಟಿ ಅಂತ ಬರ್ಕೊಂಡಾಗ ಗೊತ್ತಾಗುತ್ತೆ ನಮ್ಗೆ ಅದು ಓವೆಲ್ ಸೌಂಡು ಬಂದರೂ ಸಹ ಏನಾಗಿದೆ? ಅದು ಕಾನ್ಸನೆಂಟ್ ಇದೆ. ಅನ್ನೋದೇನಿದೆ? ಕಾನ್ಸನೆಂಟ್. ಏನು ಬಳಸ್ಬೇಕು ನಾವು? ಎನ್ನು ಬಳಸ್ಬೇಕು. ಯಾನನ್ನು ಬಳಸಿದರೆ ಹೋಯ್ತು ನಮ್ಮದು 1 ಮಾರ್ಕ್ಸ್. ಈ ರೀತಿಯಾಗಿ ನಾವು ಎ ಮತ್ತು ಯಾನನ್ನು ಅತಿ ಸುಲಭವಾಗಿ ಏನು ಮಾಡ್ಬೋದು? ನೆನಪನ್ನು ಇಟ್ಕೋಬೋದು. ಒಂದೆರಡು ಕ್ವಶನ್ ಪೇಪರನ್ನು ತೆಗೆದು ನೋಡಿದಾಗ ನೀವು ಏನಾಗುತ್ತೆ? ನಿಮಗೆ ಎ ಮತ್ತು ಯಾನ್ ಮೇಲೆ ತುಂಬ ಪ್ರಶ್ನೆಗಳು ಬಂದವು. ಹೌದಾ? ಇನ್ನೊಂದು ನೋಡಿರಿ, ಇದೇ ಥರ ಈಗ ಆಗಲೇ ಹೇಳಿದೆ ನಾನು MLA ಅಂತ ಹೇಳಿದೆ, MP ಅಂತ ಹೇಳಿದೆ. ಹೌದಾ? ಆಮೇಲೆ ಇನ್ನೊಂದಿದೆ ನೋಡಿ, LLB ಅಂತಿದೆ. LLB. ಈ LLB ಅಂತ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ ನಿಮಗೆ ಕ್ವಶನ್ ಪೇಪರಲ್ಲಿ? LLB ಅಂತ ಕೊಟ್ಟಿರ್ತಾರೆ. ಈ LLB ಅಂತ ನೀವು ನೋಡಿದ ತಕ್ಷಣ ನಿಮ್ಗೇನು ಬರುತ್ತೆ? ಇದು ಸೌಂಡ್ಸ್ ಯಾವ್ದು ಬರುತ್ತೆ? ಎಲ್ ಬಂದೈತಿ. ಏನು ಬಂದಿದೆ? ಎಲ್. ಇದೇನಿದೆ? ಕಾನ್ಸನೆಂಟ್ ಇದೆ ಅಂಥೇಳಿ ಏನು ಮಾಡಿಬಿಡ್ತೀರಿ ನೀವು? LLB ಅಂತ ಬಂದಾಗ ಯಾನ್ ಹಾಕ್ಬಿಡ್ತೀರಿ. ಹೋಯ್ತು ನಿಮ್ಮ ಮಾರ್ಕ್ಸ್. ಯಾನ್ ಹಾಕಿದರೆ ಏನಾಯಿತು? ಹೋಯ್ತು ಮಾರ್ಕ್ಸ್. ಏನು ಮಾಡಬೇಕು? ಉಚ್ಚಾರಣೆ ಮಾಡಬೇಕು. ಹೌದಾ? LLB ಉಚ್ಚಾರಣೆ ಮಾಡಿ ನಾವು ನೋಡಬೇಕು. LLB ಅಂತ ಬಂದಾಗ ಏನು ಬರುತ್ತೆ? ಉಚ್ಚಾರಣೆ ಮಾಡಿದಾಗ ಓವಲ್ ಸೌಂಡ್ ಬರುತ್ತೆ. ಏನಿದೆ? ಎಲ್ ಅನ್ಬೋದು ಏನಿದೆ? ಓವಲ್ ಸೌಂಡ್. ಏನು ಬಳಸ್ಬೇಕು ನಾವು? ಯಾನನ್ನೇ ಬಳಸ್ಬೇಕು. ಹೌದಾ? ಈ ಥರ ನಾವು ಏನು ಮಾಡಬೇಕು? ಇನ್ನು ಹಲವಾರು ಎಕ್ಸಾಂಪಲ್ ತೊಗೋಬೇಕು. ಹೌದಾ? MBS ಅಂತ ಬರುತ್ತೆ, MBBS. ಹೌದಾ? MSc. ಹೌದಾ? ಈ ಥರ ಬಂದಾಗ ನಾವು ಆ ಶಬ್ದಗಳನ್ನು ನಾವು ಒಂದು ಲೆಟರ್ ನೋಡಿದ ತಕ್ಷಣ ನಾವು ಆರ್ಟಿಕಲನ್ನು ಮೆನ್ಷನ್ ಮಾಡದೆ ಪ್ರತಿಯೊಂದು ಬರ್ಕೊಂಡು ನೋಡಬೇಕು. ಆವಾಗ ನಮಗೇನಾಗುತ್ತೆ? ಎಲ್ನ ಎಲ್ಲಿ ಯೂಸ್ ಮಾಡಬೇಕು, ಯಾನನ್ನು ಎಲ್ಲಿ ಯೂಸ್ ಮಾಡಬೇಕಂತ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾವು ಸರಳವಾಗಿ ಕೆಲವು ನಿಯಮಗಳ ಪ್ರಕಾರ ಕೆಲವು ರೂಲ್ಸ್ಗಳನ್ನು ನಾವು ಕಲಿತ್ರೆ ನಮಗೆ ಇದರ ಮೇಲೆ 2 ರಿಂದ 3 ಮಾರ್ಕ್ಸ್ಗಳನ್ನು ನಾವು ಅತಿ ಸುಲಭವಾಗಿ ತಿಳ್ಕೊಬೋದು. ಹೌದಾ? ನಮಗೆ ಇನ್ನೊಂದು ಇದರಲ್ಲಿ ರೂಲ್ಸ್ ಗೊತ್ತಿರ್ಬೇಕು ನೋಡಿರಿ. ಹೌದಾ? ಯಾವುದಪ್ಪ ಅದು ಅಂತಂದರೆ ನಾವು ಎನ್ನು ಎಲ್ಲಿ ಬಳಸ್ಬೇಕಂತ ಗೊತ್ತಾಯ್ತು ನಮಗೆ. ಎನ್ನು ಎಲ್ಲಿ ಬಳಸ್ಬೇಕಂತ ತಿಳ್ಕೊಂಡ್ವಿ. ಎಲ್ಲಿ ಬಳಸಿರ್ತೀವಿ ಅಂತೇಳಿ ನಾನು ಎನ್ನು ಎಲ್ಲಿ ಬಳಸ್ತೀವಿ? ಕಾನ್ಸನೆಂಟ್ ಸೌಂಡ್ ಇರಬೇಕು, ಅದು ಸಿಂಗುಲರ್ ವರ್ಡ್ ಆಗಿರಬೇಕು ಅಂತ ಹೇಳಿದೆ. ಮತ್ತು ಯಾನು ಎಲ್ಲಿ ಬಳಸ್ತೀವಿ ನಾವು? ಓವೆಲ್ಸ್ ಬಂದಿರಬೇಕು. AEIOU ಓವೆಲ್ ಸೌಂಡ್ ಬಂದಿರಬೇಕು. ಮತ್ತು ಅದು ಕೂಡ ಕೌಂಟೇಬಲ್ ಅಥವಾ ಸಿಂಗುಲರ್ ವರ್ಡ್ಸೇ ಆಗಿರಬೇಕು. ಪ್ಲೂರಲ್ ಒಳಗೆ ನಾವೇನು ಬಳಸಂಗಿಲ್ಲ ಯಾವಾಗಲೂ. ಎ ಮತ್ತು ಯಾನು ದನು ಕೂಡ ಬಳಸಂಗಿಲ್ಲ. ನೋಡ್ರಿ ಇಲ್ಲಿ ವಾಟರ್ ಅಂತಿದೆ. ಹೌದಾ? ವಾಟರ್ ಅದು ಏನಾಗುತ್ತೆ? ಇದು ವಾಟರ್ ಅನ್ನೋದು ಪ್ಲೂರಲ್ ಫಾರ್ಮ್. ಇದು ಕೌಂಟೇಬಲ್. ನಮ್ಮ ಕೌಂಟ್ ಮಾಡೋಕ್ಕೆ ಬರುತ್ತಾ ಇದು?
ವಾಟರ್ ಅಂತ ಕೌಂಟ್ ಮಾಡ್ತೀವಿ, ಮಿಲ್ಕ್ ಅಂತ ಕೌಂಟ್ ಮಾಡೋಕ್ಕಾಗುತ್ತಾ? ಇಲ್ಲಿ ನಾವು ಯಾವುದೇ ಆರ್ಟಿಕಲ್ನ ಬಳಸಬಾರ್ದು, ನೆನ್ಪಿಟ್ಕೋಬೇಕು ನಮಗೆ. ವಾಟರು, ಮಿಲ್ಕು, ಅರ್ತು ಬಂದಾಗ ನಮಗೇನು ಬರೋಂಗಿಲ್ಲ, ಏನ್ ಬರೋಂಗಿಲ್ಲ. ನೀವು ವಾಟರ್ ಅಂತ ಬಂದೈತಿ, ಇದು ಕಾನ್ಸನೆಂಟ್ ಸೌಂಡ್ ಇದೆ, ಅದಕ್ಕೆ ನಾವು ವಾಟರ್ ಅಂತ ಬಳಸ್ತೀವಿ ಅಂದರೆ ರಾಂಗ್. ಇಲ್ಲೇನು ಮಾಡೋಂಗಿಲ್ಲ ನಾವು. ಆಗಲೇ ರೂಲ್ಸಾಗ ಎ ಮತ್ತು ಯಾನನ್ನು ಇಲ್ಲಿ ಇದು ಕಾನ್ಸನೆಂಟ್ ಸೌಂಡ್ ಇದ್ದಲ್ಲಿ ಬಳಸ್ತೀವಿ, ಓಲ್ ಸೌಂಡ್ ಇದ್ದಲ್ಲಿ ಎ ಐ ಓ ಯು ಬರ್ತೀವಿ. ಕೆಲವು ಸಂದರ್ಭದೊಳಗ ಎ ಇ ಐ ಓ ಯು ಇಂದ ಏನಾದರೂ ವರ್ಡ್ಸ್ ಲೆಟರ್ಸ್ ಬಂದಿದ್ರೂ ಸಹ ಅದು ಉಚ್ಚಾರಣೆ ನಮಗೆ ಕಾನ್ಸನೆಂಟ್ ಇತ್ತಪ್ಪ ಅಂತಂದರೆ ಹೇಳಿದ್ನಲ್ಲ, ತೋರಿಸಿದ್ನಲ್ಲ, ಯೂನಿಕ್ ಆಗಿರ್ಬೋದು, ಯೂನಿವರ್ಸಿಟಿ ಆಗಿರ್ಬೋದು, ಯೂನಿಟಿ ಆಗಿರ್ಬೋದು, ಇವೆಲ್ಲ ಯೂಸ್ಫುಲ್ ಆಗಿರ್ಬೋದು, ಒನ್ ಐಡಿಯಾ ಆಗಿರ್ಬೋದು. ಈ ಥರ ನಮಗೆ ಕೆಲವು ಸ್ಟಾರ್ಟಿಂಗಲ್ಲಿ ಓವಲ್ಸ್ ಬಂದರೂ ಸಹ ಅದರ ಪ್ರೊನೌನ್ಸಿಯೇಷನ್ ನೋಡಿ ನಾವು ಎ ಮತ್ತು ಎ ಬರದೆ ಯಾನ್ ಬರುತ್ತೆ ಅಂತ ನಾವು ಯಾನನ್ನು ಬಳಸ್ತೀವಿ. ಇಷ್ಟು ಒಂದು ಇದು ಗೊತ್ತಾಯಿತು. ಇನ್ನೂ ಒಂದು ರೂಲ್ಸ್ ಇಂಪಾರ್ಟೆಂಟ್ ಇದೆ. ಯಾವುದಿದ್ರಲ್ಲಿ? ಆರ್ಟಿಕಲ್ ಒಳಗೆ ನಾವು ಇಷ್ಟೊತ್ತನ ಹೇಳಿದ್ರೆ ನೀವು ಎ ಮತ್ತು ಯಾನನ್ನು ಎಲ್ಲೆಲ್ಲಿ ಬಳಸ್ಬೇಕಂತೇಳಿ ನಾವು ಕೆಲವು ಪದಗಳನ್ನು ನೋಡ್ತೀವಿ ರೀ. ಅಲ್ಲಿ ನೋಡಿದ ತಕ್ಷಣ ನಮಗೆ ಅದು ಕಾನ್ಸನೆಂಟ್ ಕಾಣುತ್ತೆ. ಅಲ್ಲಿ ಏನು ಬಳಸಿಬಿಡ್ತೀವಿ ನಾವು ನೋಡ್ರಿ. ಇಲ್ಲಿ ಆನೆಸ್ಟ್ ಅಂತಿದೆ ಒಂದು ವರ್ಡ್, ಏನಿದೆ? ಆನೆಸ್ಟ್. ಆನೆಸ್ಟ್ ಅಂತಿದ್ದಾಗ ನಾವು ಏನು ಬಳಸ್ತೀವಿ? ಆನೆಸ್ಟ್, HONEST. ಆನೆಸ್ಟ್ ಐತಿ, ಹೌದಾ? ನಿಮ್ಗೇನು ಕಾಣುತ್ತೆ? ಸ್ಟಾರ್ಟಿಂಗು ಕಾಣುತ್ತೆ. ಏನು ಬಳಸ್ತೀರಿ ನೀವು? ಆನೆಸ್ಟ್. ಬರೆದು ನೋಡಿದ್ರು ಕೂಡ ಅದು ಏನು ಕಾಣುತ್ತೆ ನಿಮಗೆ? ಆನೆಸ್ಟ್ ಅಂತಂದು ಬರೆದು ನೋಡಲ್ಲ ನೀವು. ಹಂಗೆ ಲೆಟ್ರ್ ನೋಡಿದ ತಕ್ಷಣ ಇದೇನಿದೆ? ಕಾನ್ಸನೆಂಟ್ ಇದೆ, ಇಟ್ ಈಸ್ ರಾಂಗ್. ಹೋಯ್ತು ನಿಮ್ಮ ಮಾರ್ಕ್ಸ್. ಇದು ನಾನು ಏನು ಹೇಳಿದ್ದೀನಿ ಆಗಲೇ, ಪ್ರತಿಯೊಂದು ಸಹ ಬರೆದು ನೋಡ್ಬೇಕು ನಾವು. ಆನೆಸ್ಟ್ ಏನು ಬರುತ್ತೆ ಇಲ್ಲಿ? ಏನು ಸೈಲೆಂಟ್ ಆಗುತ್ತೆ ಇಲ್ಲಿ? ಸೈಲೆಂಟ್ ಆಗಿದೆ. ಆನೆಸ್ಟ್ ಏನು ಬಳಸ್ಬೇಕು ನಾವು? ಏನು ಬಳಸಬಾರ್ದು, ಯಾನ್ ಬಳಸಬೇಕು. ಇಂಥ ಕೆಲವು ವರ್ಡ್ಸ್ ಇದ್ದಾವೆ, ಅವು ನೀವು ನೋಡಿ ಪ್ರಾಕ್ಟೀಸ್ ಮಾಡಿ. ಅಂಗ್ರಿ ಅಂತ ಬರುತ್ತೆ, ಹಾನರ್ ಅಂತ ಬರುತ್ತೆ. ಏನು ಬರುತ್ತೆ? ಹಾನರ್, ಹೌದಾ? HONOR, ಆನರ್ ಅಂತ ಬರುತ್ತೆ. ನೋಡ್ರಿ, ಇಲ್ಲಿ ಸಹ ಏನಾಗುತ್ತೆ? ಬಂದಿದೆ, ಬಟ್ ಸೈಲೆಂಟ್ ಆಗಿದೆ. ನಾವು ಹೆಂಗೆ ಬಳಸ್ತೀವಿ? ಆನರ್ ಅಂತ. ಆನರ್ ಅಂತಿದೆ. ಇಲ್ಲೇನು ಮಾಡ್ಬೇಕು ನಾವು? ಆನರ್ ಅಂತಿದ್ದಲ್ಲೇ ಏನು ಬಂದಿದೆ? ಓವಲ್ ಸೌಂಡ್ಸ್. ಯಾನ್ ಬಳಸ್ತೀವಿ, ಬಳಸಿದರೆ ರಾಂಗ್ ಇಟ್ ಈಸ್. ಇಷ್ಟು ಸುಲಭವಾಗಿ ನಾವು ಆರ್ಟಿಕಲ್ ಮೇಲೆ ಫೋಕಸ್ ಮಾಡಿದರೆ ಈ ಒಂದು ರೂಲ್ಸನ್ನು ಹೆಚ್ಚಿದಾಗ ಇನ್ನೂ ಮತ್ತು ಹಲವಾರು ವರ್ಡ್ ಬರ್ತಾವೆ. ಹಾನರಿ, ಹೌದಾ? ಹಾನರರಿ ಅಂತ ಬರುತ್ತೆ. ಹಾನರರಿ ಇದೇನಾಗುತ್ತೆ? ಹಾನರರಿ ಯಾವುದು ಸೌಂಡ್ಸ್ ಏನು ಬರುತ್ತೆ? ಹಾನರರಿದು ಲೆಟರ್ಸ್ ಏನು ಬರುತ್ತೆ? ಕಾನ್ಸನೆಂಟ್ ಲೆಟ್ರ್ ಬರುತ್ತೆ. ಬಟ್ ಅದನ್ನು ನಾವು ಉಚ್ಚಾರಣೆ ಮಾಡಿದಾಗ ಏನಾಗುತ್ತೆ? ಅದು ಆನರರಿ, ಹೌದಾ? ಆನರರಿ ಆಗುತ್ತೆ. ಇಲ್ಲೇನು ಬರುತ್ತೆ? ಸೈಲೆಂಟಾಗಿ ಓವಲ್ಸ್ ಬರುತ್ತೆ. ಇಲ್ಲಿ ಏನು ಯೂಸ್ ಮಾಡಬೇಕು? ಯಾನ್. ಇಷ್ಟು ನಾವು ಎ ಮತ್ತು ಯಾನನ್ನು ಎಲ್ಲಿ ಬಳಸಬೇಕು ಅಂತ ತಿಳ್ಕೊಂಡ್ವಿ, ಹೌದಾ? ಇಂತಹ ಒಂದು ಪ್ರಮುಖವಾದಂಥ ಟಾಪಿಕ್ ನಮ್ಗೆ ಯಾವುದಪ್ಪ ಅಂತಂದರೆ ಆರ್ಟಿಕಲ್. ನೋಡಿರಿ, ಈ ಒಂದು ಆರ್ಟಿಕಲ್ ಮೇಲೆ ಈಗ ನಾವು ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ಮಾಡೋಣ. ನೋಡಿರಿ, ಆರ್ಟಿಕಲ್ ಅಂತಂದರೆ ಏನಪ್ಪ ಅಂತಂದರೆ ಎ, ಆ್ಯನ್ ಆ್ಯಂಡ್ ದ ಆರ್ ನೌನ್ ಆ್ಯಸ್ ಆರ್ಟಿಕಲ್ಸ್. ದೇರ್ ಆರ್ ಇನ್ ಫ್ಯಾಕ್ಟ್ ಡೆಮನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಈ ಒಂದು 3 ಉಪಪದಗಳು ಕ್ರಿಯಾ ವಿಶೇಷಣವನ್ನು ಕುರಿತು ಹೇಳ್ತಾವೆ. ಕೈಂಡ್ಸ್ ಆಫ್ ಆರ್ಟಿಕಲ್ಸ್ ಅದರದ್ದು ನಾ ಹೇಳಿದ್ನೆಲ್ಲ ಆಗಲೇ. ಎ ಮತ್ತು ಯಾನ್ ಎಂಬುದು ಒಂದು ಏನಿವು? ಇಂಡೆಫಿನೆಟ್ ಆರ್ಟಿಕಲ್. ಎ ಮತ್ತು ಯಾನ್ ಏನಾಗಿದ್ದಾವೆ? ಇವು ಇಂಡೆಫಿನೆಟ್ ಆರ್ಟಿಕಲ್ ಆಗಿದ್ದಾವೆ, ಹೌದಾ? ಎ ಮತ್ತು ಯಾನ್ ನೀವು ಇಂಡೆಫಿನೆಟ್ ಆರ್ಟಿಕಲ್. ಎ ಮತ್ತು ಯಾನ್ ಏನಿವು ಇಂಡೆಫಿನೆಟ್ ಆರ್ಟಿಕಲ್. ದ ಅನ್ನೋದು ಏನಪ್ಪ ಅಂತಂದರೆ ಡೆಫಿನೆಟ್ ಆರ್ಟಿಕಲ್, ಹೌದಾ? ಈ ಒಂದು ಇವೇನು ಮಾಡ್ತವೆ? ಯಾನ್ ಒಂದು ಅರ್ಥ ಕೊಡುತ್ತೆ. ಹಾಗಾಗಿ ನಾಮಪದ ಅಥವಾ ಸರ್ವನಾಮ ಪದವು ಏಕವಚನ ಆಗಿದ್ದರೆ ಉಚ್ಚಾರಣೆ ಸೌಂಡ್ಸ್ ಆಧಾರದ ಮೇಲೆ ನಾವು ಸಿಂಗುಲರ್ ಆಗಿದ್ದರೆ ಅದನ್ನು ಸಿಂಗುಲರ್. ಎ ಮತ್ತು ಯಾನ್ ಎರಡೂ ಸಿಂಗುಲರ್ನಾಗ ಬಳಸ್ತೀವಿ ನಾವು. ಆಗಲೇ ನಿಮ್ಗೆ ಹೇಳಿದೆ ರೂಲ್ಸ್ ಹೇಳುವಾಗ, ಹೌದಾ? ಸಿಂಗುಲರ್ ನೌನ್ಸೇ ಆಗಿರಬೇಕು ಅಂತೇಳಿ. ಅದನ್ನು ನಾವು ನೋಡ್ರಿ ಇಲ್ಲಿ ಕೈಂಡ್ಸ್ ಆಫ್ ಆರ್ಟಿಕಲ್ಸ್. ಡೆಫಿನೆಟ್ ಆರ್ಟಿಕಲ್ ಅಂದರೆ ನಾವು ನಿರ್ದಿಷ್ಟವಾಗಿ, ಹೌದಾ? ಡೆಫಿನೆಟ್ ಆರ್ಟಿಕಲ್ ಅಂದ್ರೇನು?
ನಿರ್ದಿಷ್ಟವಾಗಿ, ಇಂಡೆಫಿನೆಟ್ ಆರ್ಟಿಕಲ್ ಅಂತ ಅನಿರ್ದಿಷ್ಟವಾಗಿ. ದ ಮತ್ತು ಎ ಇವೇ ನೀವು ಡೆಫಿನೆಟ್ ಆರ್ಟಿಕಲ್ಸ್. ಹೌದಾ? ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತಂದು ಏನಾಗಿದೆ, ಎರಡಿದ್ದಾವೆ ಆರ್ಟಿಕಲ್. ಹೌದಾ? ದ ನಾವು ಎಲ್ಲಿ ಬಳಸ್ತೀವಪ್ಪ? ಇಷ್ಟೊತ್ತಿಗೆ ನಾನು ಹಾಗೆ ಬರೆದು ಹೇಳಿದೆ. ಇವಾಗ ನೋಡಿರಿ, ನಾನು ಎಕ್ಯುರೇಟಾಗಿ ಹೇಳ್ಕೊತ ಹೋಗ್ತೀನಿ, ನಿಮಗೆ ನೀವು ಗಮನಿಸ್ಕೊತ ಹೋಗ್ರಿ. ನೋಡಿರಿ, ಟ್ರಿಕ್ಸ್ ಏನು ಟ್ರಿಕ್ಸು ಅಂತಂದರೆ, ಸಿಂಗುಲರ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತ ಟ್ರಿಕ್ಸ್ ಇದೆ ನೋಡ್ರಿ. ಇಲ್ಲಿ ಸಿಂಗುಲರ್ ಆಗಿರಬೇಕು ಮತ್ತು ಕಾನ್ಸನೆಂಟ್ ಸೌಂಡ್ ಆಗಿರ್ಬೋದು. ಹೌದಾ? ಹೇಳಿದ್ನೆಲ್ಲ ನಾಗಲೇ ಏನು ಎಲ್ಲಿ ಬಳಸ್ತೀವಿ ನಾವು? ಸಿಂಗುಲರ್ ಆಗಿರಬೇಕು. ಎ ಕಾರ್, ಎ ಆ್ಯಪಲ್, ಎ ಬಸ್ ಏನವು ಸಿಂಗುಲರ್ ವರ್ಡ್ ಆಗಿರ್ತಾವೆ. ಮತ್ತು ಅಲ್ಲಿ ಏನು ಬಂದಿರಬೇಕು? ಕಾನ್ಸನೆಂಟ್ ಸೌಂಡ್. ಹೌದಾ? ಏನು ಎಲ್ಲಿ ಬಳಸ್ತೀವಿ ನಾವು? ಎ ಪೆನ್, ಎ ಕಾರ್. ಹೌದಾ? ಇವೇನಾಗಿರಬೇಕು? ಯಾವ ಪದವು ನಾವು ಉಚ್ಚಾರಣೆ ಮಾಡುವಾಗ ಕಾನ್ಸನೆಂಟ್ ಅಕ್ಷರದಿಂದ ಉಚ್ಚಾರವಾಗುತ್ತಿದ್ದರೆ ನಾವು ಆಗ ಎ ಆರ್ಟಿಕಲ್ ಅಂತ ಬಳಸ್ತೀವಿ. ಅಂದರೆ ನಾವು ಏನು ಮಾಡಬೇಕು? ಕದಿಂದ ಮತ್ತು ಲದವರೆಗೆ ಅಕ್ಷರಗಳನ್ನು ಉಚ್ಚಾರವಿದ್ದರೆ ಅದಕ್ಕೆ ನಾವು ಎ ಬಳಸ್ತೀವಿ, ಕದಿಂದ ಳ ಮಟ್ಟ. ಹೌದಾ? ನಾವು ಕನ್ನಡದಲ್ಲಿ ಏನು ವ್ಯಂಜನಗಳು ಮತ್ತು ಸ್ವರಗಳಂತ ಕರಿತೀವಲ್ಲ, ಕದಿಂದ ಅಕ್ಷರವನ್ನು ಬರ್ಕೊತ ಹೋದಾಗ ನಮ್ಗೆ ಕದಿಂದ ಳ ಮಟ್ಟ ನಾವು ಸೌಂಡ್ಸ್ ಉಚ್ಚಾರ ಮಾಡಿದಾಗ ನಮ್ಗೆ ಏನು ಬರಬೇಕು? ಅಲ್ಲಿ ಸೌಂಡ್ಸು ಕಾನ್ಸನೆಂಟ್ ಸೌಂಡ್ ಬಂದರೆ ಅವಾಗ ಎ ಬಳಸ್ತೀವಿ. ಎ ಈಸ್ ಯೂಸ್ಡ್ ಬಿಫೋರ್ ವರ್ಡ್ ಬಿಗಿನಿಂಗ್ ವಿತ್ ಎ ಕಾನ್ಸನೆಂಟ್ ಸೌಂಡ್. ಅಂದರೆ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಎ ಪೆನ್. ಪೆನ್ ಅನ್ನೋದು ಎದ್ರದ್ದು ಸೌಂಡ್ಸ್ ಬಂದಿದೆ? ಇಲ್ಲಿ ಫ ಸೌಂಡ್ ಬಂದಿದೆ. ಹೌದಾ? ಎ ಕಾರ್, ಸಿ ಅನ್ನೋದು ಎದ್ರದ್ದು ಬಂದಿದೆ? ಕ ಸೌಂಡ್ ಬಂದಿದೆ. ಆವಾಗ ನಾವು ಏನು ಬಳಸ್ತೀವಿ? ಎನೇ ಬಳಸ್ತೀವಿ. ಎ ಎಂಬ ಒಂದು ಉಪಪದ ನಮ್ಗೆ ಏನಾಗಿದೆಯಪ್ಪ ಅಂತಂದರೆ, ವ್ಯಂಜನದ ಉಚ್ಚಾರ ಕೊಡುವ ಶಬ್ದದ ಮುಂಚೆ ಬಳಸ್ತೀವಿ. ಆಗಲೇ ಹೇಳಿದ್ನಲ್ಲಿ ನಿಮಗೆ ನಾವು ಏನು ಎಲ್ಲೆಲ್ಲಿ ಬಳಸ್ತೀವಂತೆ ನೋಡಿರಿ. ಎ ಬುಕ್, ಎ ಲೈಬ್ರರಿ ನೋಡಿರಿ. ಲೈಬ್ರರಿ ಏನು ಬಂತಿದ್ದು? ಲದ್ ಬಂತು. ಬುಕ್ ಬದ್ ಸೌಂಡ್ ಬಂತು. ಪೇಪರ್ ಪ ಸೌಂಡ್ ಬಂತು. ಹೌದಾ? ಆಗಲೇ ಹೇಳಿದ್ನಲ್ಲ ನನಗೆ ಒನ್ ಐಡ್ ಮ್ಯಾನ್. ಇದು ನೋಡಿರಿ, ಕ್ವಶನ್ ಆಗಿದೆ. ಇದು 2024ರಲ್ಲಿ HK ಮತ್ತು PDOದೊಳಗೆ ಈ ಥರ ಕೇಳಿದ್ರು. ನಿಮ್ಗೆ ಇವಾಗ ತೋರಿಸಿದ್ನಲ್ಲ ಒನ್ ಐಡಿಯಾ. ಹೌದಾ? ಒನ್ ಐಡೆಡ್ ಅಂತ ಕೊಟ್ಟಿದ್ರು. ಒನ್ ಐಡೆಡ್ ಅಂತ ಕೊಟ್ಟಾಗ ನಾವು ಇದನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ನಮಗೇನಾಗುತ್ತೆ? 1 ಮಾರ್ಕ್ಸ್ ಬರುತ್ತೆ. ನೋಡಿರಿ, ರೀಸೆಂಟಾಗಿ ನಡೆದಿರೋಂತಹ ಒಂದು ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಕೇಳ್ತಾರೆ. ನಾನು ನಿಮಗೆ ಪ್ರತಿಯೊಂದು ಟಾಪಿಕ್ ಮುಗಿದ ಮೇಲೆ ಅದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಇರುವಂಥ ಒಂದು ಟಾಪಿಕನ್ನು ತಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೌದಾ? ಇವಾಗ ಆರ್ಟಿಕಲನ್ನು ಈ ಒಂದು ಕ್ಲಾಸ್ನಲ್ಲಿ ಮುಗಿಸಿದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ? ಅದಕ್ಕೆ ಸಂಬಂಧಪಟ್ಟಂಥ ಓಲ್ಡ್ ಕ್ವಶನ್ಸನ್ನು ತೊಗೊಂಬರ್ತೀನಿ. ನಿಮಗೆ ಆ ಕ್ವಶನ್ಸ್ ಪೇಪರ್ ಬೇಕಾಗಿತ್ತು ಅಥವಾ ಈ ಒಂದು ಕ್ಲಾಸಿಂದ PDF ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ಕಾಣೋಂಥ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ಅಲ್ಲಿ ಒಂದು ಗ್ರೂಪ್ ಇದೆ, ಅದಕ್ಕೆ ಜಾಯ್ನ್ ಆದರೆ ಅಲ್ಲಿ ನಾವೇನು ಕೊಡ್ತೀವಿ? ನಿಮಗೆ PDF ಕೊಡ್ತೀವಿ. ಹೆಚ್ಚಿನ ಪ್ರಶ್ನೆಗಳನ್ನು ಇರ್ತಾವೆ, ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ನೋಡಿರಿ, ಒನ್ ಐಡಿಯಾ ಮ್ಯಾನ್ ಅಂದರೆ 2024ರಲ್ಲಿ ಇದನ್ನು ಕೇಳಿದ್ರು ಕ್ವಶನ್ಸ್. ಆಗಲೇ ಬರ್ ತೋರಿಸಿದ್ನಲ್ಲ ನಿಮಗೆ. ಆಮೇಲೆ ಇನ್ನೊಂದಿದೆ ನೋಡಿರಿ, ಯೂನಿವರ್ಸಿಟಿ, ಯೂನಿಟಿ. ಹೌದಾ? ಇವೆಲ್ಲ ಏನಪ್ಪ ಅಂತಂದರೆ ನೋಡೋದಕ್ಕೆ ನಮಗೆ ಏನು ಕಾಣುತ್ತವೆ? ಓವಲ್ಸ್ ಕಾಣುತ್ತೆ.